ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಡಾರ್ಕ್ ಲಿಪ್ಸ್ಗೆ ಒಂದು ಟಿಪ್ಸನ್ನು ತಿಳಿಸಿ ಅಂತಲೂ ಕೂಡ ಕೆಲವೊಬ್ಬರು ರಿಕ್ವೆಸ್ಟನ್ನು ಮಾಡಿದ್ರಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಬ್ಯೂಟಿ ಟಿಪ್ಸನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ತೇನೆ. ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಓಕೆನಾ? ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ 4 ಸ್ಪೂನ್ಗಳನ್ನು ನಾವು ಗೋಬಿ ಮಂಚೂರಿ ಆಗಿರ್ಬೋದು, ಯಾವುದಾದ್ರೂ ಸ್ನ್ಯಾಕ್ಸ್ ತಿನ್ನೋದಕ್ಕಷ್ಟೇ ಯೂಸ್ ಮಾಡ್ತೀವಿ. ಅದನ್ನು ಹೀಗೂ ಕೂಡ ನೀವು ರಿಯೂಸ್ ಮಾಡ್ಕೊಳ್ಬೋದು. ನಾವೇನಾದರೂ ಧೂಪ ಹಾಕ್ಕೊಳ್ಳುವಾಗ ಅಥವಾ ಬಿಸಿಯಾಗಿರುವಂಥ ವಸ್ತುಗಳು, ಚಪಾತಿ ಆಗಿರ್ಬೋದು ಅಥವಾ ಬೆಂಕಿಗಳನ್ನು ಧೂಪ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡುವಾಗ ನಮಗೆ ಇಕ್ಕಳ ಬೇಕಾಗಿರುತ್ತೆ. ಆ ಒಂದು ಸ್ಪೂನ್ ಇಲ್ಲ ಅಂದರೆ ನೀವು ಅದನ್ನು ಈಗಲೂ ಕೂಡ 4 ಸ್ಪೂನಿಂದ ನೀವು ಒಂದು ಸ್ಪೂನನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ 4 ಸ್ಪೂನ್ಗಳು ಎರಡನ್ನು ತಗೊಂಡು ವಿಡಿಯೋದಲ್ಲಿ ತೋರಿಸಿದಾಗೆ ನೀವು ಜಸ್ಟ್ ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೊಳ್ಳೋದ್ರಿಂದ ನೀವು ಒಂದು ಇಕ್ಕಳನ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಚಪಾತಿ ಹಾಗೂ ಏನಾದರೂ ಧೂಪ ಹಾಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ನಂತರ ನೀವು ರಬ್ಬರ್ನ ರಿಮೂವ್ ಮಾಡಿದೆ 4 ಸ್ಪೂನನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ಲಗೇಜ್ ಬ್ಯಾಗ್ಗಳನ್ನು ನಾವು ತೆಗೆದು ಇಟ್ಬಿಡ್ತೀವಿ. ಅದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಹೋದರೆ ಈ ರೀತಿ ಜಿಪ್ ಮೂವ್ನೇ ಆಗ್ತಾ ಇರೋದಿಲ್ಲ. ಅದೆಲ್ಲನೂ ಈ ರೀತಿ ಜಂಗ್ ಹಿಡಿದ್ಬಿಟ್ಟಿರುತ್ತೆ. ಸೊ ಆವಾಗ ಈ ಜಿಪ್ ಹಾಕೊಂಡ್ರೂ ನೀಟಾಗಿ ಅದು ಜಿಪ್ ಬೀಳ್ತಾ ಇರಲ್ಲ. ಸೊ ಆವಾಗ ಏನು ಮಾಡ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ ಚಿಕ್ಕ ಚಿಕ್ಕ ಮೇಣಗಳನ್ನು, ಇದನ್ನು ನೀವು ಈ ರೀತಿ ಜಿಪ್ ಮೇಲ್ಗಡೆ ರಬ್ ಮಾಡೋದ್ರಿಂದ ಇದು ನೀಟಾಗಿ ಜಿಪ್ಪು ಮತ್ತೆ ನೀಟಾಗಿ ಹಾಕೊಳ್ಳುತ್ತೆ. ಇದರಲ್ಲಿ ಏನಾದರೂ ಜಂಗಿನ ಅಂಶ ಇದ್ದರೆ ಅದನ್ನು ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ. ಇದು ಮೇಣದಲ್ಲಿ ಸ್ವಲ್ಪ ಆಯಿಲ್ ಅಂಶ ಇರೋದ್ರಿಂದ ಅದು ನೀಟಾಗಿ ರಿಮೂವ್ ಆಗಿ ಜಿಪ್ ಕೂಡ ನೀಟಾಗಿ ಬೀಳುತ್ತೆ. ಸೊ ಎಷ್ಟು ದಿನ ಇಟ್ಟು ನೀವು ಹಾಳಾಗಿದೆ ಜಿಪ್ ಅಂತೇಳಿ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ನೀವು ಕ್ಯಾಂಡಲ್ನ ಜಸ್ಟ್ ಜಿಪ್ಪಿಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ನೀವು ಇದನ್ನು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, ಮೊದಲು ಇದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಮೊದಲು ಜಂಗೆಲ್ಲ ಇತ್ತಲ್ವ, ಸೊ ಹಾಗಾಗಿ ಜಿಪ್ ನೀಟಾಗಿ ಬೀಳ್ತಾ ಇರಲಿಲ್ಲ. ಸೊ ಇವಾಗ ಈ ಮೇಣನ ಹಚ್ಚಿ ನಂತರ ಜಿಪ್ ಹಾಕೊಂಡಾಗ ಎಷ್ಟು ಈಸಿಯಾಗಿ ಜಿಪ್ ಮೂವ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಿಟ್ಟನ್ನು ಡೈಲಿ ನಾವು ಜರಡಿ ಇಟ್ಕೊಳ್ತೀವಿ. ಇಟ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಟೈಲ್ಸ್ ಮೇಲ್ಗಡೆ ಎಲ್ಲನೂ ಇಟ್ಟು ಚೆಲ್ಲೋಗಿ ಇದನ್ನು ಮತ್ತೆ ವಾಶ್ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಕೆಲಸ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಈಗಲೂ ಕೂಡ ಜರಡಿ ಇಟ್ಕೊಳ್ಬೋದು. ಅದು ಹೇಗೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಟೈಲ್ಸ್ ಎಲ್ಲ ಮತ್ತೆ ಗಲೀಜಾಗಿದೆ ಅಂತ. ಸೊ ಈ ರೀತಿ ನೀವು ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡ್ದೇನೆ ಒಂದು ಗ್ಲಾಸ್ನಲ್ಲಿ ಹಿಟ್ಟನ್ನು ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ಜಸ್ಟ್ ಜರಡಿ ಒಳಗಡೆ ಈ ರೀತಿ ಮೂವ್ ಮಾಡೋದ್ರಿಂದ ಹಿಟ್ಟು ನೀಟಾಗಿ ಜರಡಿ ಹಿಡಿಯುತ್ತೆ. ಹಾಗೆ ಒಂದು ಸ್ವಲ್ಪ ಔಟ್ಸೈಡ್ ಕೂಡ ಚೆಲ್ಲೋದಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಜರಡಿ ಹಿಡಿತಾ ಇದೆ ಅಂತ. ಹಾಗೆಯೇ ಇದರಲ್ಲಿ ಏನಾದರೂ ನುಸಿ ಆಗಿರ್ಬೋದು, ಏನಾದರೂ ಒಟ್ಟಿನಂಶ ಇದ್ದರೆ ಅದನ್ನು ಕೂಡ ಔಟ್ಸೈಡ್ ಎಲ್ಲ ಬೀಳೋದಿಲ್ಲ. ಸೊ ಕಿಚನ್ ಎಲ್ಲನೂ ನೀಟಾಗಿ ಕ್ಲೀನ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಜಡಿ ಇಟ್ಕೊಂಡಿವೆ ಅಂತೇಳಿ. ಒಂದು ಸ್ವಲ್ಪ ಹಿಟ್ಟು ಕೂಡ ಔಟ್ಸೈಡ್ ಚೆಲ್ಲಿಲ್ಲ. ಸೊ ಈ ಒಂದು ಸ್ಮಾರ್ಟ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ 2 kg 5 kg ಕವರಲ್ಲಿ ನಾವು ಗ್ರೋಸರಿ ಎಲ್ಲನೂ ತಂದು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ತೀವಿ. ಉಳಿದಿರ್ತಕ್ಕಂಥ ಪದಾರ್ಥಗಳನ್ನು ಹಾಗೇನೆ ಈ ರೀತಿ ಗಂಟಾಕಿ ಇಟ್ಬಿಡ್ತೀವಿ. ಈ ಗಂಟನ್ನು ನೆಕ್ಸ್ಟ್ ಟೈಮ್ ನಾವು ಓಪನ್ ಮಾಡೋದಕ್ಕೆ ಹೋದರೆ ಬರ್ತಾನೆ ಇರಲ್ಲ. ಸೊ ಆವಾಗ ಈ ಒಂದು ಟ್ರಿಕ್ಸ್ನ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ತೋರಿಸಿದಾಗೇ ಸ್ವಲ್ಪ ಕವರ್ನ ಈ ರೀತಿ ಸುತ್ತಬಿಟ್ಟು ನಂತರ ನೀವು ಈ ರೀತಿ ಇದನ್ನು ಪುಷ್ ಮಾಡೋದ್ರಿಂದ ನೀಟಾಗಿ ಈ ಒಂದು ಗಂಟು ರಿಮೂವ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿನ ಹಾಕೊಳ್ತೀರಿ. ಒಂದೊಂದ್ಸರಿ ಈ ರೀತಿ ನಾವು ಸಿಂಗಲ್ ಗಂಟುಗಳನ್ನು ಹಾಕಿ ಇಟ್ಬಿಟ್ರೆ ಏನಾಗುತ್ತೆ, ಇದರ ವೇಟ್ಗೆ ಗಂಟು ಜೋರಾಗಿ ಬಿದ್ದಾಗ ಅದು ಓಪನ್ ಮಾಡೋದಕ್ಕೆ ಹೋದ್ರೆ ನೆಕ್ಸ್ಟ್ ಟೈಮ್ ಓಪನೇ ಆಗ್ತಾ ಇರಲ್ಲ. ಸೊ ಆವಾಗ ಈ ರೀತಿ ನೀವು ಕವರ್ನ ಜಸ್ಟ್ ಈ ರೀತಿ ಟೈಟ್ ಆಗಿ ಸುತ್ತಿ ನಂತರ ಪುಷ್ ಮಾಡೋದ್ರಿಂದ ಈಸಿಯಾಗಿ ಗಂಟು ರಿಮೂವ್ ಆಗುತ್ತೆ. ಹಾಗೆಯೇ ನಾವು 2 ಥರದಲ್ಲಿ ಗಂಟನ್ನು ಹಾಕೊಳ್ತೀವಿ. 2 ಕಡೆನೂ ಈ ರೀತಿ 2 ಭಾಗಗಳಾಗಿ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಸಿಂಗಲ್ ಗಂಟನ್ನು ಹಾಕೊಂಡಾಗೂ ಕೂಡ ಈ ರೀತಿ ಟೈಟ್ ಆಗಿರುತ್ತೆ. ಸೊ ಆವಾಗ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ಈ ರೀತಿ ನಮಗೆ ಡಾರ್ಕ್ ಎಲ್ಲನೂ ಆಗ್ತಾ ಇದೆ ಲಿಪ್ಸ್ ಸುತ್ತಲೂ, ಇದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿನ ತಿಳಿಸಿ ಅಂತ ಕೇಳಿದ್ರಿ. ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸ್ಮೈಲ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೂ ಕೂಡ ನಮ್ಮ ಒಂದು ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರಿ, ನೀವು ನಗ್ತಾ ಇರಿ. ಸೊ ಈ ರೀತಿ ನೀವು ಲಿಪ್ಸನ್ನು ವೀಕ್ಲಿ 1 ಟೈಮ್ ಆದರೂ ಸೆಲ್ಫ್ ಕೇರ್ ಮಾಡೋದ್ರಿಂದ ಹೆಲ್ದಿ ಲಿಪ್ಸ್ ನಿಮ್ದಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನೀವು ಈ ರೀತಿ ನೀವು ಸೆಲ್ಫ್ ಕೇರನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರೋದ್ರಲ್ವಾ, ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಟೀ ಪುಡಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿಣ ಹಾಗೆಯೇ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬದಲಾಗಿ ನೀವು ಜೇನುತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟನ್ನು ಹಾಕಿ ಈ ರೀತಿ ನಿಂಬು ಹಣ್ಣಿನ ಮೇಲ್ಗಡೆ ಈ ಒಂದು ಪೇಸ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಚಿ ನೀಟಾಗಿ ನಿಮ್ಮ ಲಿಪ್ಸ್ ಮೇಲ್ಗಡೆ ರಬ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ವಾರದಲ್ಲಿ 2 ಸರಿ ಮಾಡೋದ್ರಿಂದ ಲಿಪ್ಸ್ ಸುತ್ತಲೂ ಆಗುವಂಥ ಡಾರ್ಕ್ ಸರ್ಕಲನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು. ಹೆಲ್ದಿ ಆದಂಥ ಲಿಪ್ಸ್ ನಿಮ್ದಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ನಾನು ಜಸ್ಟ್ ಕೈಗೆ ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಮೇಲ್ಗಡೆ ಏನಾದರೂ ಸುಕ್ಕುಗಟ್ಟಿರೋದು ಆ ರೀತಿ ಡೆಡ್ ಸ್ಕಿನ್ ಎಲ್ಲನೂ ಇರುತ್ತಲ್ವ, ಸೊ ಅದು ಕೋಲ್ಗೇಟಲ್ಲಿರುವಂಥ ಸೋಡಾ ಅಂಶ ಆಗಿರ್ಬೋದು, ಸಾಲ್ಟ್ ಅಂಶ, ಅದು ಲೈಟಾಗಿ ನಿಮ್ಮ ಲಿಪ್ಸನ್ನು ಕಲರ್ ಚೇಂಜ್ ಮಾಡೋದ ಕೆಲಸನ ಮಾಡುತ್ತೆ. ಹಾಗೆ ಲೆಮನ್ ಕೂಡ ಅಷ್ಟೇ ಡಾರ್ಕ್ ಸ್ಕಿನ್ ಏನೆಲ್ಲ ಇದೆ ಅಲ್ವಾ ಅದೆಲ್ಲನೂ ರಿಮೂವ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಈ ರೀತಿ ನೀವು 1-2 ಸರಿ ಮಾಡಿದರೆ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.